ಒಂದೇ ರಾತ್ರಿ ಸುರಿದಂತ ಭಾರೀ ಪ್ರಮಾಣದ ಮಳೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಮಳೆಯಿಂದಾಗಿ ನಗರದ ಹಲವು ಪ್ರದೇಶಗಳು ಕೆರೆಯಂತಾಗಿವೆ, ಜಲಾವೃತವಾಗಿವೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದಾವೆ. ಇನ್ನೂ ಕೂಡ ಹಲವು ರಸ್ತೆಗಳು ಜಲಾವೃತ. ಆ ರಸ್ತೆಯಲ್ಲಿ ವಾಹನಗಳು ಕೆಟ್ಟು ನಿಂತಿದ್ದಾವೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಜಲಾವೃತವಾದಂತಹ ರಸ್ತೆಯಲ್ಲಿ ವಾಹನವನ್ನ ತೆಗೆದುಕೊಂಡು ಹೋಗೋದಕ್ಕೆ ಒದ್ದಾಡ್ತಿದ್ದಾರೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಸುರಿದಂತಹ ಮಳೆ ದೊಡ್ಡ ಮಟ್ಟದ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ರಾತ್ರಿಯಿಡೀ ಮಳೆರಾಯ ರಾಜ್ಯ ರಾಜಧಾನಿಯಲ್ಲಿ ಆರ್ಭಟಿಸಿದ್ದ. ನಸುಕಿನ ಜಾವ ಆರಂಭವಾದಂತಹ ಮಳೆ ಗಂಟೆಗಳ ಕಾಲ ಸುರಿದಿತ್ತು. ಅದರ ಪರಿಣಾಮ ಸಾಕಷ್ಟು ಭಾಗಗಳಲ್ಲಿ, ಬೆಂಗಳೂರಿನ ಹಲವು ಭಾಗ ತಗ್ಗು ಪ್ರದೇಶಗಳು ಅಂತ ಏನ್ ಹೇಳ್ತೀವೋ ಆ ತಗ್ಗು ಪ್ರದೇಶಗಳ ಜನ ಅಕ್ಷರಶಃ ಒದ್ದಾಡಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಈಗ ಬೆಳಕು ಹರಿದಿದೆ. ಬೆಳಕು ಹರಿದ ಮೇಲೂ ಮನೆಯಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯಿಂದ ಹೊರಗಡೆ ಬಂದ್ರೂ ಕೂಡ ಈ ರೀತಿಯಾಗಿ 1 ಅಡಿ 2 ಅಡಿ ನೀರು ಕೆಲ ರಸ್ತೆಗಳಲ್ಲಿ ನಿಂತಿದೆ. ಕೆಲಸಕ್ಕೆ ಹೋಗ್ಬೇಕು, ತಮ್ಮ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು, ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಬೆಂಗಳೂರಿನ ಜನ ತೊಯ್ದು ತೊಪ್ಪೆಯಾಗಿದ್ದಾರೆ ನಿನ್ನೆ ಸುರಿದಂತಹ ಮಳೆಗೆ. ಹೇಳ್ಕೊಳ್ಳೋಕೆ ಬ್ರ್ಯಾಂಡ್ ಬೆಂಗಳೂರು, ಬೆಂಗಳೂರಿನ ಬಗ್ಗೆ ಕನಸಿರೋದು ಇದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋದು. ಹಾಗಂತ ಇದು ಒಂದು ಸರ್ಕಾರದ ವೈಫಲ್ಯ ಅಲ್ಲ. ಈ ಹಿಂದೆ ಆಳಿದಂತಹ ಎಲ್ಲಾ ಸರ್ಕಾರಗಳು ಕೊಟ್ಟಂತ ಕೊಡುಗೆ ಇದು, ಉಡುಗೊರೆ ಇದು. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ದೇ ಇರೋ ರೀತಿ ಮಾಡೋದಕ್ಕೆ ಅವಕಾಶಗಳಿತ್ತು. ಪಾಲಿಕೆ ಮಳೆಗಾಲಕ್ಕೂ ಮುಂಚೆನೆ ಎಲ್ಲ ಡ್ರೈನೇಜ್ಗಳನ್ನ, ಎಲ್ಲ ಒಳಚರಂಡಿಗಳನ್ನ ಕ್ಲೀನ್ ಮಾಡೋದಕ್ಕೆ ಅವಕಾಶ ಆಯಿತು. ಅದ್ಯಾವುದೂ ಕೂಡ ಆಗಿಲ್ವಾ? ನಿನ್ನೆ ರಾತ್ರಿ ಸುರಿದ ಮಳೆಗೆ ಸದ್ಯ ಬೆಳಕು ಹರಿತಾ ಇದ್ದಂತೆ ಇಂತಹ ಪ್ರಶ್ನೆಗಳು ಮೂಡೋ ರೀತಿ ಹಲವು ದೃಶ್ಯಗಳು ಮಾಡ್ತಾ ಇವೆ. ವಾಹನಗಳು ರಸ್ತೆ ಮಧ್ಯ ಕೆಟ್ಟು ನಿಂತ್ಬಿಟ್ಟಿದ್ದಾವೆ. ಮತ್ತೊಂದ್ ಕಡೆ ಆ ಡೆಲಿವರಿ ಬಾಯ್ಗಳ ಪರದಾಟವಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಭಾಗಶಃ ವೆಹಿಕಲ್ ಮುಳುಗ್ತಾ ಇದೆ. ಅಂಥ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ಡೆಲಿವರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಹಾಗಾದ್ರೆ ಪ್ರತಿ ಬಾರಿ ಮಳೆ ಬಂದಾಗ ಈ ರೀತಿ ಸಮಸ್ಯೆ ಆಗೋದಕ್ಕೆ ಏನು ಕಾರಣ? ಇದು ಪ್ರಕೃತಿ ತಂದೊಡ್ಡಿದಂತಹ ಸಮಸ್ಯೆ ಅಲ್ಲ. ನಮ್ಮನ್ನಾಳುವಂತಹ ಜನ, ಜೊತೆಗೆ ಇಲ್ಲಿರುವಂತಹ ಜನ ತಾವಾಗಿಯೇ ತಂದುಕೊಂಡಂತಹ ಸಮಸ್ಯೆ. ರಾಜಕಾಲುವೆಗಳನ್ನ ಮಾಡ್ಲಿಲ್ವಾ ಬೆಂಗಳೂರಿನಲ್ಲಿ? ರಾಜಕಾಲುವೆಯನ್ನ ಮಾಡಿದ್ಯಾಕೆ? ಈ ರೀತಿ ಎಕ್ಸೆಸ್ ಆಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಾಗವಾಗಿ ಹರಿದು ಹೋಗ್ಲಿ ಅಂತ ಹೇಳಿ. ಆದ್ರೆ ಹರಿದು ಹೋಗ್ತಾ ಇದೆಯಾ? ಹರಿದು ಹೋಗ್ತಾ ಇಲ್ಲ. ಯಾಕೆ ಅಂದ್ರೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ರಾಜಕಾಲುವೆಗಳೇ ಒತ್ತುವರಿಯಾಗಿ ಹೋಗ್ಬಿಟ್ಟಿದ್ದಾವೆ. ಇನ್ನು ಕೆಲ ಭಾಗಗಳಲ್ಲಿ ಆ ರಾಜಕಾಲುವೆಯ ಗಾತ್ರ ಚಿಕ್ಕದಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅದ್ರ ಮೇಲೆ ಮನೆ ಕಟ್ಕೊಂಡಿದ್ದಾರೆ, ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಹೊರಡ್ತಾರೆ ಇವರು ಆಗೊಮ್ಮೆ ಈಗೊಮ್ಮೆ ಎಲ್ಲವನ್ನ ನಾವು ರಾಜಕಾಲುವೆಯ ಒತ್ತುವರಿಯನ್ನ ತೆರವು ಮಾಡ್ತೀವಿ ಅಂತ ಹೇಳಿ. ಆನಂತರ ಅವ್ರು ಯಾರೋ ಕೋರ್ಟಿಗೆ ಹೋಗ್ತಾರೆ. ನಡೀತಾ ಇದ್ದಂತಹ ಕಾರ್ಯಾಚರಣೆ ಅರ್ಧಕ್ಕೆ ನಿಂತು ಬಿಡುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು ನೋಡ್ತಾ ಇದ್ದೀರಿ. 4 ದೃಶ್ಯಗಳನ್ನ. ನಾಗವಾರದಲ್ಲಿ ಮೊಣಕಾಲಿನವರೆಗೂ ನೀರು ನಿಂತಿದೆ ರಸ್ತೆಯಲ್ಲಿ, ಜನರಿಗೆ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಕೋರಮಂಗಲದಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ. ಡೆಲಿವರಿ ಬಾಯ್ ಒದ್ದಾಟ. ಇನ್ನು HSR ಲೇಔಟ್ ನಗರದ ಪ್ರತಿಷ್ಠಿತ ಲೇಔಟ್ಗಳಲ್ಲಿ ಒಂದು. ಆ ಲೇಔಟ್ನ ಪರಿಸ್ಥಿತಿನೂ ಹಾಗೇನೆ. ಇನ್ನು ಸಿಲ್ಕ್ ಬೋರ್ಡ್ನಲ್ಲಿ ವಾಹನ ನಡು ರಸ್ತೆಯಲ್ಲಿ ಕೆಟ್ಟು ನಿಂತು ಬಿಟ್ಟಿದೆ. ಅದನ್ನ ಅಲ್ಲಿಂದ ತೆರವು ಮಾಡುವುದಕ್ಕೆ ಹರಸಾಹಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.